ಹಾಯ್ ಸರ್, ನಮಸ್ಕಾರ. ಹಾಯ್, ನಮಸ್ತೆ ಸರ್. ಸರ್ ಹೇಳಿ, ಏನಿದೆಲ್ಲ ನಿಮ್ದು ಸರ್, ಪ್ರಾಡಕ್ಟ್? ಇದು ಬಂದ್ಬಿಟ್ಟು ಬ್ಯಾಟ್ರಿ ಆಪರೇಟೆಡ್ ಟ್ರಾಲಿ ಅಂತ ಬರುತ್ತೆ ಸರ್. ನಾವು ಇದು ಬೇಸಿಕಲಿ ಪ್ರೊವೈಡ್ ಮಾಡಿರೋದು ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಿಗೆ, ಇನ್ನೊಂದು ಫಾರ್ಮಿಂಗ್ ಫೀಲ್ಡಿಗೋಸ್ಕರ ಅಂತ ಮಾಡ್ತಾ ಇದೀವಿ ನಾವು. ಅದೇ ರೈತರಿಗೆ ಸರ್? ರೈತರಿಗೆ ಸರ್. ಓಕೆ ಸರ್. ಹೇಳಿ ಸರ್, ಇದ್ರದ್ದು ಕೆಪಾಸಿಟಿ ಎಷ್ಟಿರುತ್ತೆ? ಸರ್, ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಲಿಥಿಯಂ ಬ್ಯಾಟ್ರಿ ಅಂತ ಬರುತ್ತೆ ಸರ್. ಇದು ಬ್ಯಾಟ್ರಿ ಆಪರೇಟೆಡ್ ಚಾರ್ಜ್ ಬರುತ್ತೆ ಇದು. ಹಾಂ ಸರ್. ಇದು ಪ್ಯಾನಲ್ ಬೋರ್ಡ್ ಬರುತ್ತೆ. ಪ್ಯಾನಲ್ ಬೋರ್ಡ್ ಅಲ್ಲೇನೆ ನಿಮಗೆ ಇದು ಆಪರೇಟೆಡ್ ಇರುತ್ತೆ ಸರ್. ಇದು ಬಂದ್ಬಿಟ್ಟು ನಿಮಗೆ ಕೀ ಆಪರೇಟೆಡ್ ಇರುತ್ತೆ. ಇದು ಒನ್ ಟೈಮ್ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ 4 ಅವರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಏನೇ ಇಲ್ಲ ಅಂದ್ರೂ ಒಂದು 9 to 10 ಅವರ್ಸ್ ಅಂತ ಪ್ರೊವೈಡ್ ಮಾಡ್ಕೋಬಹುದು. 9 to 10 ಅವರ್ಸ್. ಆಮೇಲೆ ಬೇಸಿಕಲಿ ಇದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಾದ್ರೆ ಇಟ್ಕೆ ಇದು ಎಲ್ಲ ತಗೊಂಡು ಹೋಗೋಕೆ ಸಣ್ಣದು ಸಿಮೆಂಟ್ಗಳು ಚೀಲಗಳೆಲ್ಲ ಬರುತ್ತಲ್ಲ ಸರ್. ಬಟ್ ಇನ್ನೊಂದು, ಇದು ಗ್ರಾಸರಿ ಶಾಪ್ಗೆ ಯೂಸ್ ಆಗುತ್ತಲ್ಲ ಸರ್ ಜಾಸ್ತಿ? ಲೈಕ್ ಗ್ರಾಸರಿ ಶಾಪ್ ಇದ್ದು ಒಂದು ಶಾಪಿಂದ ಒಂದು ಇನ್ನೊಂದು ಶಾಪಿಗೆ ತಗೊಂಡು ಹೋಗೋಕೆ ಅಂದ್ರೆ ನಾವೀಗ ನೆಕ್ಸ್ಟ್ ಅಪ್ ಜನರೇಷನ್ಗೆ ನಾವೀಗ ಇದಕ್ಕೆ ಒಂದು ವೀಲ್ ಅಲೆ ಬೇಸ್ ಮಾಡ್ಬಿಟ್ಟು ಚೇರ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಓಕೆ, ಈಗ ಚೇರ್ ಇಲ್ಲ ಸರ್, ಜಸ್ಟ್ ಇದು ಮ್ಯಾನ್ಯುಯಲ್ ಆಗಿ ನಾವು ಮಾಡಿರೋದು ಸರ್. ಓಕೆ. ಅಂಡ್ ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಸರ್ ಇದ್ರದ್ದು? ಸರ್, ಇದ್ರ ಕಾಸ್ಟ್ ಬಂದು ನಿಮಗೆ 1,60,000 ಆಗುತ್ತೆ. ಓಕೆ, ಯಾರಾದ್ರೂ ಇದನ್ನ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನೆಗೋಷಿಯಬಲ್ ಇರುತ್ತೆ? ನೆಗೋಷಿಯಬಲ್ ಮಾಡ್ಕೊಳ್ಳೋದು ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಅಡಿಷನಲ್ ಡೀಟೇಲ್ಸ್ ಬೇಕಾಗಿದ್ರೆ ಕೆಳಗಡೆ ಇವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಇವ್ರಿಗೆ ಕಾಂಟ್ಯಾಕ್ಟ್ ಆಗ್ಬೋದು. ಥ್ಯಾಂಕ್ ಯು.